ಪಬ್ಬಾಸ್ ಐಡಿಯಲ್ ಕೆಫೆಗೆ ಬರ್ತಾ ಇದ್ದೀವಿ. ಆದರೆ ಕೆಳಗಡೆ ಬೇಸ್ಮೆಂಟು ಭಾರತ್ ಮಾಲಲ್ಲಿ ಗಾಡಿ ಪಾರ್ಕ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಪಬ್ಬಾಸ್ ಕೆಫೆಗೆ ಹೋಗೋಣ, ಐಸ್ ಕ್ರೀಮ್ ತಿನ್ನೋಣ. ಪಬ್ಬಾಸ್ ಐಡಿಯಲ್ ಕೆಫೆ ತುಂಬ ರಶ್ ಇದ್ದಾರೆ. ಬಟ್ ಹೊಸ ಒಳಗಡೆ ಇಲ್ಲಿ ಜಾಸ್ತಿ ರಶ್ ಇತ್ತು, ಇಲ್ಲಿ ಪರವಾಗಿಲ್ಲ. ನಮ್ಮ ಟೋಕನ್ ನಂಬರು 13 ಕೊಟ್ಟಿದ್ದಾರೆ. ವೇಟ್ ಮಾಡೋಣ. ಏನ್ರಿ ಇದು ಪಬ್ಬಾಸ್ ಇದೆ, ಇಷ್ಟು ಜನ. ಐಸ್ ಕ್ರೀಮು ಅಷ್ಟು ಚೆನ್ನಾಗಿದೆ ಅಂದರೆ ಒಂದ್ಸಲಿ ಟ್ರೈ ಮಾಡಲೇಬೇಕು. ಒಳ್ಳೊಳ್ಳೆ ಐಸ್ ಕ್ರೀಮ್ ತಿನ್ನೋಣ. ನಿಮಗೂ ಬೇಕಾ? ಬನ್ನಿ, ಜಾಯ್ನ್ ಆಗಿ ಒಟ್ಟಿಗೆ ಐಸ್ ಕ್ರೀಮ್ ತಿನ್ನೋಣ. ಆದರೆ ಯಾವಾಗಲೇ ಬಂದ್ರೂ ಪರ್ಸೆಂಟ್ ಹತ್ರ ಪಕ್ಕ ಹೋಗ್ಬೇಡಿ, ಅಲ್ಲಿ ಯಾವಾಗಲೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಾವೇ ಹೊತ್ತು ನೋಡಿದ್ವಿ, ಹತ್ತಿರ ಒಂದು 50-60 ಜನ ಇದ್ದರು. ಇಲ್ಲಿ ರಶ್ ಕಮ್ಮಿ ಇರುತ್ತೆ. ಭಾರತ್ ಮಾಲ್ ಮಂಗಳೂರು. ಇಲ್ಲಿ ಬಂದರೆ ಅವ್ರದ್ದೇ ಓನರ್ಶಿಪ್ಪು. ಬಟ್ ಇದು ಪಬ್ಬಾಸ್ ಐಡಿಯಲ್ ಕೆಫೆ ಇದೆ, ಅದು ಬರೀ ಪಬ್ಬಾಸ್ ಅಂತ, ಎರಡು ಒಬ್ಬರದೇ ಓನರ್ಶಿಪ್ಪು. ಚೆನ್ನಾಗಿದೆ. ಒಂದು ತಿರಮಿಸು, ಒಂದು ಸ್ಪೆಷಲ್ ಕಟ್ಬಿಟ್ಟು, ಮತ್ತೆ ಒಂದು ಇಲ್ಲಿದು ಏನೋ ಸ್ಪೆಷಲ್ ಅಂತೆ, ಪಬ್ಬಾಸ್ ಐಡಿಯಲ್ ಕೆಫೆ ಸ್ಪೆಷಲ್ ಕಾಂಬೋ ಅಂತ 3 ಆರ್ಡರ್ ಮಾಡಿದೆ. ಬಂದ ಮೇಲೆ ನಂತರ ಇದೇನಿದೆ. ಓಕೆ, ಸೂಪರ್. ಬಂದ್ಮೇಲಕ್ಕೆ ಏನು ಫುಡ್ ಇದೆಯೋ ಅದನ್ನು ತಿಂದ್ಬಿಟ್ಟು ರಿವ್ಯೂ ಹೇಳೋಣ. ನಮ್ದು ಗಡಬಡಿ ಹೇಳ್ತೀವಿ, ಅವ್ರು ಏನೋ ಆರ್ಡರ್ ಮಾಡಿದಾರಲ್ಲ ಅದ್ರ ರಿವ್ಯೂ ಕೊಡೋಣ. ಪ್ಲೇಸ್ ತುಂಬ ಚೆನ್ನಾಗಿದೆ, ತುಂಬ ರಶ್ ಇದ್ದಾರೆ ಜನ. ಅಂದರೂ ಆಂಬಿಯನ್ಸ್ ಚೆನ್ನಾಗಿದೆ, ವಿಸಿಟ್ ಮಾಡಿ, ಚೆನ್ನಾಗಿದೆ. ಇವ್ರದ್ದು ಪಬ್ಬಾಸ್ ಸ್ಪೆಷಲ್ ಕಾಂಬೋ ಬಂದಿದೆ. ಅದ್ರ ಜೊತೆಗೆ ನಮ್ಮ ಸಾಹೇಬ್ರು ಇದನ್ನ ಆರ್ಡರ್ ಮಾಡಿದ್ದಾರೆ. ಏನಿದೆ ಸರ್? ತಿರಮಿಸು ಅಂತೆ. ಅದೇನು ತಿರಮಿಸು, ಅದೇನು ತಿರುಗಿಸ್ಬೇಕೋ ಗೊತ್ತಿಲ್ಲ. ಟೇಸ್ಟ್ ಮಾಡಿ ನೋಡೋಣ, ಆಮೇಲೆ ಅದು ಹೆಂಗಿದೆ ರಿವ್ಯೂ ಹೇಳೋಣ. ಇದು ಬಂದು ಕಾಂಬೋ ಚೆನ್ನಾಗಿದೆ. ಕಾಂಬಿನೇಷನ್ ಚೆನ್ನಾಗಿದೆ. ಕಟ್ಲೆಟ್ ಇದೆ, ರೈಸ್ ಪಲಾವ್ ಇದೆ, ಜಾಮೂನ್ ಇದೆ, ಪನ್ನೀರ್ ಬಟರ್ ಮಸಾಲ ಇದೆ, ಏನೋ ರೆಡ್ ಕಲರ್ ಚಟ್ನಿ ಥರ ಇದೆ, ಏನೋ ಗೊತ್ತಿಲ್ಲ. ಉರುಳಿ ಇರ್ಬೋದು, ಮೊಸರಿದೆ, ಒಂದು ಪರೋಟ ಇದೆ. ಗುಡ್, ಚೆನ್ನಾಗಿದೆ. ನಮ್ಮ ಫುಡ್ಡು ಇನ್ನೂ ಲೇಟೇ. ಮಂಗಳೂರು ಬಂದಾಗಿಂದ ಬರೀ ಊಟಕ್ಕೋಸ್ಕರ ಕಾದು ಜೀವನ ಹಿಂಗೆ ಆಗ್ಬಿಟ್ಟಿದೆ. ಇರಲಿ, ಕಾಯೋಣ. ಸ್ಪೆಷಲ್ ಫುಡ್ ಬರುತ್ತೆ ಅಂತ ಗಡ್ಬಡ್, ಅದೇ ಸ್ಪೆಷಲ್ಲು ನೆಕ್ಸ್ಟ್ ತೋರಿಸ್ತೀವಿ. ನೋಡಿ, ನಮ್ಮ ಸ್ಪೆಷಲ್ ಗಡ್ಬಡ್ ಐಸ್ ಕ್ರೀಮ್ ಬಂದಿದೆ. ತಿನ್ನೋಣ ಹೆಂಗಿದೆ ಅಂತ, ಟೇಸ್ಟ್ ಮಾಡಿ ಅನುಭವಿಸೋಣ. ನಿಮಗೂ ಬೇಕಾ? ಆಸೆ ಆಗ್ತಿದೆಯಾ? ಆಗಿದೆ. ಈಗ ಪಬ್ಬಾಸ್ ಐಡಿಯಲ್ ಐಸ್ ಕ್ರೀಮ್ ಬನ್ನಿ. ಇವನು ಕಟ್ಟಡಿ ನಿಂತ ಇದ್ದಾನೆ. ಇದನ್ನು ಮುಗಿಸಿದ ಮೇಲೆ ಇದನ್ನು ಮುಗಿದ ಫೇಮಸ್ ಪಬ್ಬಾಸ್ ಐಸ್ ಕ್ರೀಮ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಎರಡು ಬಾತ್ ಬರ್ತಾ ಇಲ್ಲ, ಅಷ್ಟು ಟೇಸ್ಟಿ ಇದೆ. ಮಂಗಳೂರಿಗೆ ಬಂದಾಗ ಮಿಸ್ ಮಾಡಿದೆ ಪಬ್ಬಾಸ್ ಐಸ್ ಕ್ರೀಮ್ ತಿನ್ನಿ. ಮೇನ್ ಬ್ರಾಂಚ್ಗೆ ಹೋಗ್ತೀನ, ಅದು ತುಂಬ ಸಿಗುತ್ತೆ ರೀ. 5-6 ಜನ ಕ್ಯೂ ಇರ್ತಾರೆ. ಇದು ಐಸ್ ಕ್ರೀಮ್ ತಿನ್ಬೇಕಂದ್ರೆ 2 ಅವರ್ ಬೇಕಾಗುತ್ತೆ. ಅದೇ ಇದ್ರ ಪಕ್ಕನೇ ಇದೆ ಪಬ್ಬಾಸ್ ಐಡಿಯಲ್ ಕೆಫೆ ಅಂತ, ಅದು ಅವ್ರದ್ದೇ ಬ್ರ್ಯಾಂಡು. ಬಟ್ ಐಸ್ ಕ್ರೀಮ್ ಮಾತ್ರ ನೆಕ್ಸ್ಟ್ ಲೆವೆಲ್ಗಿದೆ. ಡೋಂಟ್ ಮಿಸ್ ಇಟ್. ಇನ್ನು ನೀವು ಯಾವಾಗಲೇ ಮಂಗಳೂರಿಗೆ ಹೋದ್ರೂ ಇದು ಭಾರತ್ ಮಾಲ್ ಪಬ್ಬಾಸ್ ಐಡಿಯಲ್ ಕೆಫೆ ಬನ್ನಿ, ಗಡ್ಬಡ್ ಟೇಸ್ಟ್ ಮಾಡಿ. ಸೊ ಇಲ್ಲಿ ಪಬ್ಬಾಸ್ ಐಡಿಯಲ್ ಕೆಫೆದಲ್ಲಿ ನಮ್ಮದು ಎಲ್ಲ ಐಸ್ ಕ್ರೀಮ್ ಆಯಿತು, ಸ್ನ್ಯಾಕ್ಸ್ ಆಯಿತು, ಎಲ್ಲ ತಿಂದಾಯಿತು. ಈಗ ರಿವ್ಯೂಗೆ ನಮ್ಮ ಬ್ರದರ್ನ ಕೇಳ್ತಾ ಇದ್ದೀನಿ. ರಿವ್ಯೂ ಹೇಗಿದೆ ತಿಳಿಸ್ಬೇಕು. ಇಲ್ಲಿ ಐಸ್ ಕ್ರೀಮ್ ಫ್ಲೇವರ್ಸ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಫುಡ್ ಟೇಸ್ಟ್ ಕೂಡ ಚೆನ್ನಾಗಿದೆ. ಕ್ವಾಂಟಿಟಿ ಹೊಟ್ಟೆ ಬಾಕರಿಗೆ ಕಷ್ಟ ಆಗ್ಬೋದು, ಬಟ್ ಲಿಮಿಟೆಡ್ ಆಗಿ ತಿನ್ನೋರಿಗೆ ಸಾಕಷ್ಟು ಆಗ್ತದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಗೋಲ್ಡನ್ 50 ಒಂದು ಫ್ಲೇವರ್ ಮಸ್ಟ್ ಟ್ರೈ ಅಂತ ಅನ್ಸುತ್ತೆ. ನಾವು ಮಿಸ್ ಮಾಡ್ಕೊಂಡ್ವಿ, ನೀವು ಮಿಸ್ ಮಾಡ್ಕೋಬೇಡಿ. ಪಬ್ಬಾಸಲ್ಲಿ ಐಸ್ ಕ್ರೀಮು ಎಲ್ಲ ತಿಂದಾಯಿತು, ಎಲ್ಲ ಚೆನ್ನಾಗಿದೆ. ಈಗ ಆಚೆ ಬಂದಿದ್ದೀವಿ. ಈಗ ನಮ್ಮ ಬ್ರದರ್ ಇಲ್ಲಿ ಏನೋ ಜ್ಯೂಸ್ ತಗೋಬೇಕಂತೆ, ಅದಕ್ಕೆ ಬಂದಿದ್ದೀವಿ. ಇಲ್ಲಿ ಯಾವುದೋ ಒಂದು ವೆಂಡಿಂಗ್ ಮಿಷಿನ್ ಇದೆ. ಇಲ್ಲಿ ವೆರೈಟಿ ಡ್ರಿಂಕ್ಸ್ಗಳಿದ್ದಾವೆ. ಯಾವ ಡ್ರಿಂಕ್ಸ್ ಇವೆಲ್ಲ? ಇಲ್ಲಿ ತುಂಬ ಇದೆ ನೋಡಿ. ಕೋಕಮ್ಮು, ಗ್ರೇಪು, ಕೇಸರ್ ಪಿಸ್ತಾ, ಸ್ಟ್ರಾಬೆರಿ, ಮ್ಯಾಂಗೋ, ಪನ್ನ ಅಂತ ಎರಡೋ ಇದೆ. ಬಟ್ ಇವ್ರು ಯಾವುದು ತಗೋತಿದ್ದಾರೆ? ಗ್ರೇಪ್ಸು, ಒಂದು ಮ್ಯಾಂಗೋ ಪನ್ನ. ಚೆನ್ನಾಗಿದೆ.
ನೀವು ಬಂದಾಗ ಟ್ರೈ ಮಾಡ್ಬೋದು.